ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡದ ವ್ಯಾಕರಣದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕನ್ನಡ ವ್ಯಾಕರಣದಲ್ಲಿ ಬರುವುದು ವರ್ಣಮಾಲೆ. ಕನ್ನಡದ ವ್ಯಾಕರಣದಲ್ಲಿ ಬರುವುದು ವರ್ಣಮಾಲೆ. ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಅವುಗಳನ್ನು 3 ಭಾಗವಾಗಿ ವಿಂಗಡಿಸಲಾಗಿದೆ. 3 ಭಾಗವಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ಸ್ವರಗಳು, ಎರಡನೆಯದು ಯೋಗವಾಹಗಳು, ಮೂರನೆಯದು ವ್ಯಂಜನಗಳು. ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಅವುಗಳನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದಾಗಿ ಸ್ವರಗಳು, ಯೋಗವಾಹಗಳು ಹಾಗೂ ವ್ಯಂಜನಗಳು. ಈಗ ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ವರಗಳು ಒಟ್ಟು 13. ಅವುಗಳೆಂದರೆ ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಔ, ಅಂ, ಅಹ. ಇದು ಒಟ್ಟು ಸ್ವರಗಳು. ಇದರಲ್ಲಿ ಈಗ ಸ್ವರಗಳು ಯಾವ್ಯಾವಂತ ನೋಡಿದ್ವಿ. ಸ್ವರಗಳು ಎಂದರೇನಂತ ನೋಡೋಣ. ಸರಳವಾಗಿ, ಸ್ವತಂತ್ರವಾಗಿ ಹಾಗೂ ಸಹಜವಾಗಿ ಉಚ್ಚರಿಸಲ್ಪಡುವ ಅಕ್ಷರವೇ ಸ್ವರಗಳು. ಇನ್ನೊಮ್ಮೆ ನೋಡೋಣ. ಸರಳವಾಗಿ, ಸ್ವತಂತ್ರವಾಗಿ ಹಾಗೂ ಸಹಜವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ಸ್ವರಗಳು. ಕನ್ನಡದಲ್ಲಿ ಒಟ್ಟು 13 ಸ್ವರಾಕ್ಷರಗಳಿವೆ. ಅವುಗಳನ್ನು 2 ಭಾಗವಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಹ್ರಸ್ವ ಸ್ವರ ಹಾಗೂ ದೀರ್ಘ ಸ್ವರ. ಮೊದಲನೇದಾಗಿ ಹ್ರಸ್ವ ಸ್ವರದ ಬಗ್ಗೆ ತಿಳ್ಕೊಳ್ಳೋಣ. ಹ್ರಸ್ವ ಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಹ್ರಸ್ವ ಸ್ವರ ಎಂದು ಕರೆಯುತ್ತಾರೆ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಹ್ರಸ್ವ ಸ್ವರ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಅ, ಇ, ಉ, ಋ, ಎ, ಓ. ಯಾವ್ಯಾವ್ದು ನೋಡೋಣ. ಅ, ಇ, ಉ, ಋ, ಎ, ಓ. ಇವಿಷ್ಟು ಹ್ರಸ್ವ ಸ್ವರಗಳು. ಈಗ ದೀರ್ಘ ಸ್ವರ ಎಂದರೇನು ಅಂತ ನೋಡೋಣ. ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ
ಅಥವಾ ಉಚ್ಚರಿಸುವ ಅಕ್ಷರಗಳನ್ನು ದೀರ್ಘ ಸ್ವರ ಎಂದು ಕರೆಯುತ್ತಾರೆ. ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ದೀರ್ಘ ಸ್ವರ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಆ, ಈ, ಊ, ಏ, ಐ, ಊ, ಔ ಇವುಗಳನ್ನು ದೀರ್ಘ ಸ್ವರಗಳು ಎಂದು ಕರೆಯುತ್ತಾರೆ. ಈಗ ಇದೆಲ್ಲವೂ ಸ್ವರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಯೋಗವಾಹಗಳ ಬಗ್ಗೆ ತಿಳ್ಕೊಳ್ಳೋಣ. ಒಟ್ಟು ಯೋಗವಾಹಗಳು 2. ಅವುಗಳೆಂದರೆ ಅಂ ಮತ್ತು ಅಹ. ಈಗ ಯೋಗವಾಹ ಎಂದರೇನಂತ ನೋಡೋಣ. ಯೋಗವಾಹಗಳು ಎಂದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರಗಳೇ ಯೋಗವಾಹಗಳು. ಇನ್ನೊಂದ್ಸಲ ನೋಡೋಣ. ಯೋಗವಾಹಗಳು ಒಟ್ಟು 2. ಅದು ಅಂ ಮತ್ತು ಅಹ. ಯೋಗವಾಹಗಳು ಎಂದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರಗಳನ್ನು ಯೋಗವಾಹಗಳು ಎಂದು ಕರೆಯುತ್ತೇವೆ. ಅದರಲ್ಲಿ ಯೋಗವಾಹಗಳಲ್ಲಿ 2 ವಿಧ. ಅವುಗಳೆಂದರೆ ಅನುಸ್ವಾರ ಮತ್ತು ವಿಸರ್ಗ. ಅನುಸ್ವಾರ ಹಾಗೂ ವಿಸರ್ಗ. ಉದಾಹರಣೆಗೆ 1 ಸೊನ್ನೆಯನ್ನು ಅನುಸ್ವಾರ ಹಾಗೂ 2 ಸೊನ್ನೆಯನ್ನು ವಿಸರ್ಗ ಎಂದು ಗುರುತಿಸಲಾಗಿದೆ. ಈಗ ವ್ಯಂಜನಗಳ ಬಗ್ಗೆ ತಿಳ್ಕೊಳ್ಳೋಣ. ವ್ಯಂಜನಗಳು ಒಟ್ಟು 34. ಈಗ ವ್ಯಂಜನ ಎಂದರೇನಂತ ನೋಡೋಣ. ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳೇ ವ್ಯಂಜನಗಳು. ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳೇ ವ್ಯಂಜನಗಳು. ಈ ವ್ಯಂಜನಗಳಲ್ಲಿ 2 ವಿಧ. ಅವುಗಳೆಂದರೆ ವರ್ಗೀಯ ವ್ಯಂಜನಗಳು ಹಾಗೂ ಅವರ್ಗೀಯ ವ್ಯಂಜನಗಳು. ಯಾವ್ದಾವ್ದಂತ ನೋಡೋಣ. ವರ್ಗೀಯ ವ್ಯಂಜನಗಳು ಹಾಗೂ ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಒಟ್ಟು 29. ಅವರ್ಗೀಯ ವ್ಯಂಜನಗಳು 9. ಈಗ ವ್ಯಂಜನಗಳನ್ನು ಬರೆದುಕೊಳ್ಳೋಣ. ವ್ಯಂಜನಗಳು: ಕ, ಖ, ಗ, ಘ, ಞ. ಚ, ಛ, ಜ, ಝ, ಞ. ಟ, ಠ, ಡ, ಢ, ಣ. ತ, ಥ, ದ,
ಧ ನ ಪ ಫ ಬ ಭ ಮ ಯ ರ ಲ ವ ಶ ಸ ಹ ಳ. ಇದಿಷ್ಟು ವ್ಯಂಜನಗಳಾಗಿವೆ. ಕದಿಂದ ಳ ತನಕ ವ್ಯಂಜನಗಳನ್ನು ನೋಡಿದ್ದೇವೆ. ಈಗ ವರ್ಗೀಯ ಹಾಗೂ ಅವರ್ಗೀಯ ವ್ಯಂಜನಗಳನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.